ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾನು ಸ್ವಲ್ಪ ವಾಯ್ಸ್ 2 ದಿನದಿಂದ ಒಂಥರ ಇದೆ ವಾಯ್ಸು. ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ನಿನ್ನೆ ಕೂಡ ವಿಡಿಯೋ ಮಾಡಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಯಾಕಂದರೆ ಚೆನ್ನಾಗೂ ಇರಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಕೆಲಸ ಜಾಸ್ತಿ ಇದೆ, ಮಾಡಬೇಕು. ಇನ್ನು ಬೆಳಕು ಆಗಿಲ್ಲ ನೋಡಿ, ಕತ್ಲೆ ಇದೆ. ಇನ್ನು ಯಾರೂ ಎದ್ದಿಲ್ಲ. ಎದ್ದಿರ್ತಾರೆ, ಒಳಗಡೆ ಇರ್ತಾರೆ. ಇನ್ನು ಯಾರೂ ಎದ್ದು ಬಂದಿಲ್ಲ. ಗಿಡಕ್ಕೆ ಸ್ವಲ್ಪ ನೀರು ಹಾಕೋಣ. ಮಲ್ಲಿಗೆ ಗಿಡ ಇನ್ನು ಬೇಸಿಗೆಗಲ್ಲ, ಗಿಡಕ್ಕೆ ದಿನ ನೀರು ಹಾಕಲೇಬೇಕು. ದಿನ ನೀರು ಹಾಕ್ತಾ ಇದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಒಣಗೋಗುತ್ತೆ. ಎಲೆ ಗಿಡ ಇದೆ, ಎಲೆ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದೈತೆ. ಎಲೆ ಗಿಡ ತುಂಬ ಚೆನ್ನಾಗಿ ಬಂದೈತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ. 5 ಗಂಟೆಗೆ ಎದ್ದಿದ್ದು ನಾಷ್ಟ ಮಾಡಬೇಕು ಮಕ್ಕಳಿಗೆ. ಇವತ್ತು ಡಿಫ್ರೆಂಟಾಗಿ ನಾಷ್ಟ ಮಾಡ್ತಾಯಿದ್ದೀನಿ. ಇದು ಏನೇನು ಗೊತ್ತಾ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಉದ್ದಿನ ವಡೆ ಮಾಡೋಣ ಅಂತ ನೆನೆಸ್ದೆ, ಆದರೆ ಉದ್ದಿನ ಬೇಳೆ ಸ್ವಲ್ಪ ಇತ್ತು. ಅದರ ಜೊತೆಗೆ ಕಡಲೆಬೇಳೆ, ಇಡ್ಲಿ ಮಾಡ್ತೀನಲ್ಲ ಆ ಅಕ್ಕಿ 3 ಸೇರಿ ನೆನೆಸಿಕ್ಕಿದ್ದೀನಿ. ಇದನ್ನ ರುಬ್ಬಿಟ್ಟು ವಡೆ ಥರ ಹಾಕೋದು. ಇಡ್ಲಿ ಉದ್ದಿನ ವಡೆ ಹಾಕ್ತಿರಲ್ಲ ಆ ಥರ. ನೋಡೋಣ ಯಾವ ಥರ ಬರುತ್ತೆ ಅಂತ. ಫಸ್ಟ್ ಟೈಮು ಈ ಥರ ನಾನು ಮಾಡ್ತಾ ಇರೋದು. ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಚೆನ್ನಾಗಿ ಬಂದರೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನನಗೆ ಬೆಳಗ್ಗೆ ಎದ್ದು ಇವಾಗ ಟೀ ಕುಡಿದ್ಬಿಟ್ಟು ಹಾಲಿಕ್ಕಿದ್ದೀನಿ. ಆಮೇಲೆ ಒಂದು ಕಡೆ ಟೀ ಮಾಡೋಕ್ಕೆ ಹಾಲಿಕ್ಕಿದ್ದೀನಿ, ಒಂದು ಕಡೆ ರೈಸು ಮಾಡಬೇಕು ನಮ್ಮ ಯಜಮಾನ್ರಿಗೆ ಟಿಫನ್ ಬಾಕ್ಸು. ನಾವು ವಾಯ್ಸು ಸ್ವಲ್ಪ ಹುಷಾರು ತಪ್ಪಿದ್ದೀರಿ ಫ್ರೆಂಡ್ಸ್. ಮೊನ್ನೆ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ರಿ, ಅಲ್ಲಿ ಹೊಸೂರು ತಮಿಳ್ನಾಡು ಆಟೋದಲ್ಲಿ ಹೋಗಿ, ಅಲ್ಲಿಂದ ಕಾರಲ್ಲಿ ಹೋಗಿದ್ರಿ, ಅಲ್ಲಿಂದ ಆಟೋದಲ್ಲಿ ಹೋಗಿದ್ರಿ. ಆಟೋದಲ್ಲಿ ಹೋಗೋಗಂತೂ ತುಂಬ ಚಳಿ, ತುಂಬ ಮಂಜು, ಡಸ್ಟ್ ಬೇರೆ, ತುಂಬ ಟಯರ್ಡ್ ಆಗೋಯ್ತು. ಅದಕ್ಕೆ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆನ್ನೆ ಪಾಪ ಮಕ್ಕಳು ತುಂಬ ಟಯರ್ಡಾಗಿ ಸ್ಕೂಲ್ಗೂ ಹೋಗಿಲ್ಲ. ಇವತ್ತು ಹೋಗ್ತಾರೆ. ಅದಕ್ಕೆ ಬೆಳಗ್ಗೆನೇ ಎದ್ದು 5 ಗಂಟೆಗೆ ಡಿಫ್ರೆಂಟಾಗಿ ಟಿಫನ್ ಮಾಡಿಕೊಟ್ರೆ, ಅದರ ಜೊತೆಗೆ ಚಟ್ನಿ ಮಾಡಿಕೊಟ್ರೆ ತಿಂತಾರೆ. ಮೊನ್ನೆ ಎಲ್ಲ ಅಲ್ಲಿ ಕೆಮ್ಮು ನೆಗಡಿಗೆ ಸರಿಯಾಗಿ ಊಟನೇ ತಿಂದಿಲ್ಲ. ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ಟಿಫನ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಟೀ ಮಾಡಿ ಕುಡಿದು ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀನಿ. ಹಾಗೆ ಸ್ವಲ್ಪ ಅದೇ ರುಬ್ಬಿಕ್ಕಿದ್ನಲ್ಲ ವಡೆಗೆ, ರುಬ್ಬಿರೋಕ್ಕೆ ಈರುಳ್ಳಿ ನೋಡಿ, ಈರುಳ್ಳಿ 2 ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇತ್ತು, ಚೆನ್ನಾಗಿರುತ್ತೆ ಹಾಕೋಣ ಅಂತ ತಗೊಂಡಿದ್ದೀನಿ. ಮನೆ ಮಿಕ್ಕಿತ್ತು, ಯಾಕೆ ಬಿಸಾಕೋದು ಅಂತ. ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ವಡೆಗೆಲ್ಲ ಹಾಕಿದ್ರೆ. ಇದಕ್ಕೂ ಹಾಕಿ ನೋಡ್ತೀನಿ, ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ರುಬ್ಬವಾಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿಬಿಟ್ಟು ಬಾಯೆಲ್ಲ ಹೀಟ್ ಆಗಿಬಿಟ್ಟೈತೆ, ಗುಳ್ಳೆ ಬಂದುಬಿಟ್ಟೈತೆ. ಮಕ್ಳಿಗೂ ಅಷ್ಟೇ ಓವರ್ ಹೀಟ್ ಆಗಿಬಿಟ್ಟೈತೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ರುಬ್ಬಿ ಮಿಕ್ಸ್ ಮಾಡಿ ವಡೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ವಡೆಗೆ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬರುತ್ತೋ ಏನೋ, ಮತ್ತೆ ಬೇರೆ ಏನು ರೆಡಿ ಮಾಡೋದು ಅಂದ್ಕೊಂಡೆ.
ನೋಡಿ ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ನೋಡಿ ಹಾಕ್ಕೊಂಡಿದ್ದೀನಿ. ತುಂಬ ಸೂಪರಾಗಿ ಬಂದೈತೆ ಫ್ರೆಂಡ್ಸ್. ಟೇಸ್ಟ್ ನೋಡಿದೆ ಚೆನ್ನಾಗೂ ಬೆಂದೈತೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಟ್ರೈ ಮಾಡಿ, ಶಾರ್ಟ್ ವಿಡಿಯೋ ಹಾಕಿರ್ತೀನಿ. ಆಮೇಲೆ ಇದಕ್ಕೆ ಚಟ್ನಿಗೆ ನೋಡಿ, ಚಟ್ನಿಗೆ ಬರೀ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹುಣಸೆಹಣ್ಣು, ಪುದೀನ ಸೊಪ್ಪಿರಲಿಲ್ಲ, ಅದಕ್ಕೆ ಈ ಥರ ಇದೆ. ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಸಾಸಿವೆ ಒಗ್ಗರಣೆ ಕೊಟ್ಕೊಂಡೆ. ತುಂಬ ಸೂಪರಾಗಿದೆ ಫ್ರೆಂಡ್ಸ್. ನೋಡಿ ಚಟ್ನಿಗೆ ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬರುತ್ತೆ ಏನೋ ಅಂದ್ಕೊಂಡೆ, ಆದರೆ ಸಕ್ಕತ್ತಾಗಿ ಬಂದಿದೆ. ಶಾರ್ಟ್ ವಿಡಿಯೋ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಚಿಕ್ಕ ಮಗಳಿಗಂದ್ರೆ ತುಂಬ ಇಷ್ಟ ಆಗುತ್ತೆ, ನನಗೂ ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿದ್ದೀನಿ. ಏನೇನು ಹಾಕಿದೆ ಅಂದರೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಇಡ್ಲಿ ಅಕ್ಕಿ ಹಾಕಿದೆ. ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನನಗೆ ಈ ಥರ ಏನೋ ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದುಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ಸರಿ ಟ್ರೈ ಮಾಡ್ತಾನೆ ಇರ್ತೀನಿ. ಇದೇ ಸಪ್ರೇಟಾಗಿ ವಿಡಿಯೋ ಕೂಡ ಹಾಕ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮಕ್ಕಳಿಗೆ ಟೈಮ್ ಆಯಿತು. ಇವಾಗ ಮಕ್ಕಳನ್ನ ಎಬ್ಬಿಸಿ ರೆಡಿ ಮಾಡಬೇಕು. ಇದನ್ನೆಲ್ಲ ಟಿಫನ್ನು ಪ್ಯಾಕ್ ಮಾಡಬೇಕು. ನಾನು ಮತ್ತೆ ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಆದರೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳೆಲ್ಲ ರೆಡಿ ಆದರು, ಕಾತ್ಕೊಂಡಿದ್ದಾರೆ. ವಡೆ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ನನಗೆ ಚೆನ್ನಾಗಿ ಬಂದರೆ, ಮಕ್ಕಳಿಗೆ ಇಷ್ಟ ಆದರೆ ತುಂಬ ಖುಷಿಯಾಗುತ್ತೆ. ಮಕ್ಕಳಿಗೆ ಇಷ್ಟ ಆದರೆ ಮಾತ್ರ ತುಂಬ ಖುಷಿ. ನೋಡಿ ಎಲ್ಲ ಖಾಲಿ ಮಾಡಿದ್ದಾರೆ. ನೋಡಿ ಈ ಬಟ್ಲು ತುಂಬ ಮಾಡಿದ್ದೆ, ಟಿಫನ್ ಬಾಕ್ಸ್ಗೆ ಹಾಕಿ. ಆಮೇಲೆ ತಿಂದಿದ್ದಾರೆ, ಎಲ್ಲ ಫುಲ್ಲು ಖಾಲಿ ಮಾಡಿದ್ದಾರೆ. ಏನಾನ ಮಾಡಿದ್ರೆ ಹಿಂಗೆ ತಿಂದು ಖಾಲಿ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಇವತ್ತಿನ ಟಿಫನ್ನು ಇದೆ ಫ್ರೆಂಡ್ಸ್. ಮಕ್ಕಳು ಸ್ಕೂಲ್ಗೆ ಇನ್ನೇನು ಕಾತ್ಕೊಂಡಿದ್ದಾರೆ, ಆಟೋ ಬರೋ ಟೈಮ್ ಆಗಿದೆ. ಇವತ್ತಿನ ತಿಂಡಿ ಮುಗೀತು. ಮಧ್ಯಾಹ್ನ ಅಡುಗೆ ಏನು ಅಂತ ಏನೂ ಇಲ್ಲ, ತಗೊಬರ್ಬೇಕು. ತರಕಾರಿ ಸೊಪ್ಪೇನ ತಗೊಬಂದು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಜಾಯ್ನ್ ಆಗ್ತೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನಿವತ್ತು ಮತ್ತೆ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ಟಾಪ್ ಮಾಡಿದೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊಪ್ಪು ಸಾರು ಮಾಡೋಣ ಅಂತ ಪಾಲಕ್ ತರಿಸ್ಕೊಂಡೆ ಫ್ರೆಂಡ್ಸ್. ನನಗೆ ಒಂದು ಗುಡ್ ನ್ಯೂಸು ಏನು ಗೊತ್ತಾ, 50 ರೂಪಾಯಿಗೆ ಇಷ್ಟೆಲ್ಲ ಬರುತ್ತೆ ಅಂದರೆ ನೀವು ನಂಬ್ತೀರಾ? ನನಗೂ ನಂಬಕ್ಕಾಗಿಲ್ಲ. ಆದರೆ ನಮ್ಮ ಅಕ್ಕನ ಮಗಳು 50 ರೂಪಾಯಿಗೆ ಇಷ್ಟೆಲ್ಲ ಬರುತ್ತೆ ಅಂದರು. ನೋಡಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಲೀಟ್ರ್ ಹಾಲು ಬೇರೆ. ಇಷ್ಟೆಲ್ಲ ಬಂದೈತೆ. ಜಪ್ಟೋದಲ್ಲಿ ನನಗೂ ಗೊತ್ತಿರಲಿಲ್ಲ, ನಮ್ಮ ಅಕ್ಕ ಮಗಳು ಹೇಳಿದ್ದು 50 ರೂಪಾಯಿಗೆ ಇಷ್ಟೆಲ್ಲ ಆಫರ್ ಇರುತ್ತೆ ಅಂತ. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಯಾವ್ದು ಕಡಿಮೆ ಇರುತ್ತೆ ಅಂತ, ಕಡಿಮೆ ಇದ್ದರೆ ಅದನ್ನು ತಗೊತಿರಲ್ಲ. ಅದಕ್ಕೆ ನಾನು ಮಾಡು ಅಂದೆ, ಮಾಡಿದ್ಲು. ತುಂಬ ನೋಡಿ ಜಪ್ಟೋದು ಇದು ತುಂಬ ಖುಷಿ ಆಯಿತು. 50 ರೂಪಾಯಿಗೆ ಇಷ್ಟೆಲ್ಲ ಬಂದಿದ್ದಕ್ಕೆ. ಹಾಲು ಕೂಡ ಬಂದಿದ್ದೆ, ಹಾಲು ಕಾಯಿಸೋಕೆ ಇಕ್ಕಿದ್ದೀನಿ. ಟೀ ಮಾಡಿ ಕುಡಿದ್ಬಿಟ್ಟು ಪಾಲಕ್ ಸೊಪ್ಪು ಸಾರು ಮುದ್ದೆ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಸಾರಿಗೆ ಇಟ್ಕೊಳ್ತಾ ಇದ್ದೀನಿ. ಸಾರಿಗೆ ನೋಡಿ ಸೊಪ್ಪು ಇಟ್ಕೊಂಡಿದ್ದೀನಿ. ಟೊಮಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಆಗುತ್ತೆ. ಒಂದೇ ಟೈಮ್ಗೆ, ಅದಕ್ಕೆ ಇಷ್ಟೇ ಸ್ವಲ್ಪ ಮಾಡ್ತಾಯಿದ್ದೀನಿ. ಬೇಳೆಕಾಳು ಏನೂ ಹಾಕಿಲ್ಲ. ಮುದ್ದೆಗೆ ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪನೇ ಮಾಡ್ಕೊತಾರೆ ಒಂದೇ ಟೈಮ್ಗೆ. ಸಾರು ಮಿಕ್ಕಿದ್ರೆ ಬೆಳಗ್ಗೆ ಯಾರು ತಿನ್ನಲ್ಲ, ನಾನೇ ತಿನ್ನಬೇಕು. ಅದಕ್ಕೆ ಮುದ್ದೆ ಸಾರು ಹಾಕ್ಕೊಂಡು
ನಮ್ಮ ಯಜಮಾನ್ರು ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಆದ್ರೂ ಮುದ್ದೆ ಮಾಡಲೇಬೇಕು. ನಾನು ತಿನ್ನಬೇಕು, ಬೇಗ ಮಲ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಮಕ್ಕಳು ಮಲ್ಕೋಬೇಕಲ್ಲ, ಅವ್ರು ಬರೋದು ತುಂಬ ಲೇಟಾಗುತ್ತೆ. ಅವರೇನು ಮುದ್ದೆನೇ ಬೇಕು ಅಂತೇನಿಲ್ಲ, ಅನ್ನನೂ ತಿಂತಾರೆ. ಮಕ್ಕಳಿಗೋಸ್ಕರ ಬೇಗ ಮಾಡಿ ತಿಂದು ಮಲ್ಕೊಳ್ಲೇಬೇಕು. ಸೊಪ್ಪೆಲ್ಲ ಬೆಂದೈತೆ, ಇದು ರುಬ್ಕೋಬೇಕು. ಮುದ್ದೆ ಮಾಡಿ ಇಟ್ಬಿಟ್ಟೆ ನಾನು. ನೋಡಿ ಮುದ್ದೆ ನಮ್ಮ ಮನೇಲಿ ಇಷ್ಟಿಷ್ಟು ತಿನ್ನೋದು, 2 ಮುದ್ದೆ. ಮಕ್ಕಳು ಒಂದು ಚೂರು ತಿಂತಾರೆ, ಅಷ್ಟು ಜಾಸ್ತಿ ತಿನ್ನಲ್ಲ. ನಮ್ಮ ಯಜಮಾನ್ರು ಲೇಟಾಗಿ ಬರ್ತಾರೆ, ಮುದ್ದೆ ಆರೋಗಿರುತ್ತೆ. ಅನ್ನನೇ ಇಕ್ಕು ತಿಂತೀನಿ ಅಂದರು. ಇವಾಗ ಸೊಪ್ಪು ಒಗ್ಗರಣೆ ಹಾಕಿ ಮುದ್ದೆ ಸಾರು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿರುತ್ತಲ್ಲ ಈ ಥರ ಸೊಪ್ಪು ಸಾರು. ನನಗೆ ಮುದ್ದೆ ಮಾಡಿ ತುಂಬ ದಿನ ಆಯಿತು ಫ್ರೆಂಡ್ಸ್. ಮಕ್ಕಳಿಗೆ ಒಂದೊಂದು ಸರಿ ಇಷ್ಟ ಆಗುತ್ತೆ, ಒಂದೊಂದು ಸರಿ ಇಷ್ಟ ಆಗಿಲ್ಲ. ನಮ್ಮ ಯಜಮಾನ್ರು ಬರೋದಿನ್ನ ಲೇಟ್ ಆಗುತ್ತೆ, ನೀವು ತಿನ್ನಿರಿ ಅಂತ ಹೇಳಿದ್ದು, ಅದಕ್ಕೆ ತಿಂತಾಯಿದ್ದೀರಿ. ಮುದ್ದೆ ಸಾರು ಸೂಪರಾಗೈತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.